ಬೇಲೂರಿನ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಗರ್ಭಗುಡಿ ಬಂದ್ ಆಗಿದೆ. ಪೂಜೆ ಸಲ್ಲಿಸಿ ನಂತರ ಗರ್ಭಗುಡಿಯನ್ನ ಬಂದ್ ಮಾಡಿದ್ದಾರೆ ಅರ್ಚಕರು. ನಾಳೆ ಬೆಳಿಗ್ಗೆಯಿಂದ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶ ಇದೆ. ಗ್ರಹಣ ಮುಗಿದ ನಂತರ ರಾತ್ರಿ 7 ಗಂಟೆ ನಂತರ ಶುದ್ಧಿ ಕಾರ್ಯವನ್ನ ನಡೆಸಲಾಗುತ್ತೆ. ಗರ್ಭಗುಡಿ ಮಾತ್ರ ಬಂದ್ ಇರುತ್ತೆ. ದೇಗುಲ ವೀಕ್ಷಣೆಗೆ ಅವಕಾಶ ಇದೆ. ಗರ್ಭಗುಡಿ ಮಾತ್ರ ಕ್ಲೋಸ್ ಆಗಿರುತ್ತೆ. ಗರ್ಭಗುಡಿ ಮಾತ್ರ ಬಂದ್ ಆಗಿದೆ. ದೇವಸ್ಥಾನವನ್ನ ಬೆಳಗಿನ ಪೂಜೆ ಏನಿದೆ ಅದನ್ನ ನೆರವೇರಿಸಿ ಬಂದ್ ಮಾಡಿದ್ದಾರೆ. ಗ್ರಹಣ ಕಳೆದ ನಂತರ ದೇವಸ್ಥಾನವನ್ನ ಶುಚಿಗೊಳಿಸಿ ಆನಂತರ ಪೂಜೆ ಸಲ್ಲಿಸಲಾಗುತ್ತೆ. ಆದರೆ ಭಕ್ತರಿಗೆ ನಾಳೆ ಬೆಳಗ್ಗೆಯೇ ದರ್ಶನಕ್ಕೆ ಅವಕಾಶ ಇರೋದು. ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಬೇಲೂರು ಚನ್ನಕೇಶವ ದೇಗುಲ ಸಹ ಬಂದ್ ಆಗಿದೆ. ಗರ್ಭಗುಡಿ ಬಾಗಿಲನ್ನು 9 ಗಂಟೆಗೆ ಹಚ್ಚಲಾಗಿದೆ. ಆದರೆ ದೇವರ ದರ್ಶನಕ್ಕೆ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನೀವಿಲ್ಲಿ ಪ್ರವಾಸಿಗರು ಬರ್ತಿರೋದನ್ನು ದೃಶ್ಯಗಳಲ್ಲಿ ಗಮನಿಸ್ಬೋದಾಗಿದೆ. ಬೇರೆ ಬೇರೆ ಭಾಗಗಳಿಂದ ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಆಗಮಿಸ್ತಾ ಇದ್ದಾರೆ. ವಿದೇಶಿ ಪ್ರವಾಸಿಗರು ಸಹ ಈಗ ಇಲ್ಲಿ ದೇಗುಲದ ಆವರಣದಲ್ಲಿ ಇದ್ದಾರೆ. ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಿಲ್ಲ. ದೇವರ ದರ್ಶನಕ್ಕೆ ಗರ್ಭಗುಡಿ ಬಾಗಿಲು ಹಾಕಿರೋದ್ರಿಂದ ದೇವರ ದರ್ಶನ ಮಾಡೋದಕ್ಕೆ ಸಾಧ್ಯ ಇರಲ್ಲ. ಆದರೆ ಅದರ ಹೊರತುಪಡಿಸಿ ಇಲ್ಲಿಯ ಶಿಲ್ಪ ಕಲೆಗಳ ಸೌಂದರ್ಯವನ್ನು ಸವಿಯುವಂಥ ಅವಕಾಶ ಇಲ್ಲಿ ಬರುವಂತಹ ಪ್ರವಾಸಿಗರಿಗೆ ಇರೋದನ್ನು ಗಮನಿಸ್ಬೋದಾಗಿದೆ. ಗರ್ಭಗುಡಿಯ ಬಾಗಿಲನ್ನು ಹಾಕಿರುವ ಹಿನ್ನೆಲೆಯಲ್ಲಿ ಬಂದಿರುವ ಭಕ್ತರು ಹೊರಭಾಗದಲ್ಲೇ ನಿಂತು ನಮಸ್ಕಾರವನ್ನು ಮಾಡ್ತಿರುವ ದೃಶ್ಯನ ನಾವಿಲ್ಲಿ ಗಮನಿಸ್ಬೋದಾಗಿದೆ. ಗರ್ಭಗುಡಿಗೆ ಒಂದು ಬಾಗಿಲಿಗೆ ಬೀಗವನ್ನು ಹಾಕಿರೋದನ್ನು ಸಹ ತಾವಿಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದಾಗಿದೆ. 7 ಗಂಟೆಯ ನಂತರದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಿಸಾಗುತ್ತೆ. ನಂತರ ನಾಳೆ ಎಂದಿನಂತೆ ದೇವರ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಸಂಜೆ 7 ಗಂಟೆಯವರೆಗೂ ಸಹ ಈ ಒಂದು ದೇಗುಲದಲ್ಲಿ ಯಾವುದೇ ರೀತಿಯ ಪೂಜಾ ಕೈಂಕರ್ಯಗಳು ನಡೆಯೋದಿಲ್ಲ. ಆದರೆ ಭಕ್ತರು ಹೊರಭಾಗದಲ್ಲೇ ನಿಂತು ಇಲ್ಲಿಯ ಸೌಂದರ್ಯವನ್ನು ಸವಿತಾ ಇದ್ದಾರೆ. ಆದರೆ ದೇವರ ದರ್ಶನಕ್ಕೆ ಇಂದು ಅವಕಾಶ ಸಿಕ್ಕಿಲ್ಲ. ಒಟ್ಟಾರೆಯಾಗಿ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇಂದು ಬೇಲೂರಿನ ಚನ್ನಕೇಶವ ದೇಗುಲದ ಬಾಗಿಲನ್ನು ಹಾಕಲಾಗಿದೆ. ಇದು ಸಂಜೆಯವರೆಗೂ ಸಹ ದೇಗುಲದ ಬಾಗಿಲು ಬಂದ್ ಆಗಿರುತ್ತೆ. ಹಾಸನದಿಂದ ಕ್ಯಾಮರಾಮನ್ ಶರತ್ ಜೊತೆ ಹರೀಶ್ ಏಷ್ಯಾನೆಟ್ ಸುವರ್ಣ ನ್ಯೂಸ್. It's very beautiful, really very interesting, the carving in the little details of the carving, and it's important to know the story, the history of Indian architecture, the carving of the stone, the everything, everything. It's very. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.